ಪ್ರಭಾಕರ್ ಕೋರೆ ಅವರು ನಾನು 800 ರೂಪಾಯಿ ಎಂದಿಗೂ ಕೊಡಬೇಕು. 800 ಸಮ್ ಚಿಲ್ಲರೆ, 12 ರೂಪಾಯಿ 13 ರೂಪಾಯಿ, 1970-71 ಕತೆ ಇದು. ಕಾರಣ ಇವ್ರು ಏನು ಮಾಡ್ತಿದ್ದಂದ್ರೆ ಸಿದ್ದಾಪುರಕ್ಕೆ ಬರ್ತಿದ್ರು. ಇವರು ಹನುಮದಾರ ಗುಡಿಯಾಗ ಕೂಡೋರು ಪ್ರಭಾಕರ್ ಕೋರೆ ಮತ್ತು ಚಿದಾನಂದ ಕೋರೆ. ಅವರು ಬಿಡಿಯಲ್ಲಿ ತಂಬಾಕು ಹಾಕಿ ಸೇದವರು, ಅಂದ್ರೆ ಟೆಸ್ಟ್ ನೋಡೋರು, ಏನೋ ಬೀನೋ ಏನೋ. ಪ್ರಭಾಕರ್ ಕೋರೆ ಸಿಗರೇಟ್ನಲ್ಲಿ ಹಾಕಿ ಸೇದವರು, ನಾನು ಕಣ್ಣು ಮುಂದೆದು. ನಂತರ ಒಂದು ಟ್ರಕ್ ತೊಗೊಂಬರೋರು, ಯಾರ್ದು ಇವ್ರದ್ದು ಅಲ್ಲ, ದೇವಚಂದ್ ಶಾ ನಿಪ್ಪಾಣಿದ್ದು. ಅಲ್ಲಿಂದ ತೊಗೊಂಬಂದು ಇಲ್ಲಿ ತಕಡೆ ಹಚ್ಚವರು. ತಕಡ್ಯಾಗ ಮತ್ತು 1 ಕಿಲೋ ಕಡಿಮೆ ಮಾಡ್ತೀವ್ರಿ, ಯಾಕಂದ್ರೆ ಕೂಟ ಅಂತ ಮಣ್ಣಂತ ಮಾಡಲಿ. ಸರಿಯಾದ ಟೈಮ್ಗೆ ರೊಕ್ಕ ಕೊಟ್ರ ಇವರು. ಊರಿನ ಜನರ ಕೇಳಿ ನೋಡ್ರಿ, ಹಿಂದಿ ಕೂಡ ಕೆಲವು ಮಂದಿ ಇದ್ದಾರೆ. ನಂದು ಮಾತ್ರ 812 13 ರೂಪಾಯಿ ಕೊಡಲೇಬೇಕು ಅಂದಾಗ ಮಾತ್ರ ನಾ ಇವರು ಹುಟ್ಟಹಬ್ಬಕ್ಕೆ ಶುಭಾಶಯನ ಕೋರವ. ಅಲ್ಲಿ ತಕ ಶುಭಾಶಯನ ಕೋರಲಿಕ್ಕೆ ಸಾಧ್ಯನೇ ಇಲ್ಲ. ನಂತರ ತೂಕ ಮಾಡೋರು ಒಯ್ಯವರು, ದೇವಚಂದ್ ಶಾಗ್ ಮಾರವರು, ಬಿಲ್ ಬಂದಿಲ್ಲ ಅಂತ. ಮುಂದಿನ ತಂಬಾಕು ಊರ್ತಕ ಇವ್ರ ಬಿಲ್ಲನ್ನು ಬಂದಿಲ್ಲ ಅಂತ. ಸಾಧ್ಯನೇ ಇಲ್ಲಿದು. ಇವರು ತಮ್ಮ ಉಪಯೋಗ ಮಾಡ್ಕೋತಿದ್ರು, ಅದನ್ನು ಬೇರೆ ಕೊಡ್ತಿದ್ರು, ಬೇರೆ ಬಿಸ್ನೆಸ್ ಹಾಕ್ತಿದ್ರು. ಇನ್ನೊಂದು ಏನು ಬಿಸ್ನೆಸ್ ಪಾ ಇವ್ರದು? ಬೆಲ್ಲದ ಗಾನಗಳಿಗೆ ಹೋಗೋದು. ಎಷ್ಟು 30 ಬೆಂಟೆ ಆಗಲಿ, ದೊಡ್ಡ ಬೆಂಟೆ, ಅವಾಗ 20 ಬೆಂಟೆ ಆಗಲಿ 10 ಬೆಂಟೆ ಆಗಲಿ ಹೋಗಿ ಎಬ್ಸೋದನ್ನ, ಹೋಗಿ ಜಿಪ್ ತರ್ಬೋದು, ಅಲ್ಲಿ ಹೋಗಿ ನಿಲ್ಲಿಸೋದು. ನಂತರ ಸಾಂಗ್ಲಿಗೆ ಹೋಗಿ ಮಾರೋದು. ಮಾರಿದ ಬಿಲ್ಲ ಇಲ್ಲ. ಹಾಗಾದ್ರೆ ಹಬ್ಬಕ್ಕೆ ಏನು ಮಾಡೋದು ಅಂತೇಳಂದ್ರೆ ಇವ್ರ ಕಾಕಾವ ಬಿದ್ದ ಅಂಕಲಲ್ಲಿ ಅರಿವೆ ಅಂಗಡಿ ಅದು. ಅಲ್ಲಿ ಅವ್ರ ಅರಿವೆ ಅಂಗಡಿ ಕೊಂಡ ಏನು ಬಿಲ್ ಕೇಳತ್ತಿದ್ದಂತ. ಅದಕ್ಕೆ ಹಬ್ಬಕ್ಕೆ ಬೇಕು ಹೌದಿಲ್ಲ, ನಿಮ್ಮ ಮಕ್ಕಳು ಬಟ್ಟೆಗೆ ಬೇಕು ಹೌದಿಲ್ಲ, ಬಟ್ಟೆ ತೊಗೊಂಡು ಹೋಗ್ರಿ ನಮ್ಮ ಅಂಗಡಿಯಾಗಿಂದ, 1ಕ್ಕೆ 10 ರೇಟ ಕೊಟ್ಟಷ್ಟು ತೊಗೋಬೇಕು. ಅದು ಹೋಗ್ತೈತಿ, ಇದು ಹೋಗ್ತೈತಿ. ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳತ್ತೇನೆ. ಊರ ಕತೆ, ಆ ಕತೆ, ಈ ಕತೆ ಇಲ್ಲ, ನನ್ನ ಕತೆ, ಸ್ವಂತ ಕತೆ. ಹೀಗಾಗಿನ ಪ್ರಭಾಕರ್ ಕೋರೆ ನಮ್ಗೆ ಆಗಿ ಬರಂಗಿಲ್ಲ, ಮೊದಲಿಂದ ಆಗಿ ಬರಂಗಿಲ್ಲ. ಯಾಕಂದ್ರೆ ಬಿಲ್ ಕೊಟ್ಟಿಲ್ಲ. ಅವಾಗ 812 13 ರೂಪಾಯಿ ಅಂದ್ರೆ ಈಗಿನ ಪರಿಸ್ಥಿತಿ ಏನು? ಅಲ್ಲಿ ಸಾಂಗ್ಲಿ ಹೋಗಿ ಬೆಲ್ಲ ಮಾರ್ಕವ್ರು, ಬೆಲ್ಲದ ದುಡ್ಡು ಬರೋದು ಕೊಡೋರಿಲ್ಲ. ದೂದಂಗ ಸಕ್ಕರೆ ಕಾರ್ಖಾನೆ ಆಯ್ತು, ಎಲ್ಲೇನೋ ಮಾಡಿ ಲಪಡ ಮಾಡಿ ಕಟ್ಟಿದ್ರು. ಆ ಮತ್ತೆ ಬೇರೆ ಅಲ್ಲಿ 2 ಟ್ರಕ್ಗಳನ್ನು, ಹೊಸ ಟ್ರಕ್ಗಳನ್ನು ಪ್ರಭಾಕರ್ ಕೋರೆ ಕೊಡಿಸಿರು. ಬಿಲ್ ಯಾಕೆ ತುಂಬಾರು? ದೂದಿಂದ ಸಕ್ಕರೆ ಕಾರ್ಖಾನೆ, ಅದನ್ನ ಈಗ ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆ ಅಂತ ಮಾಡ್ಕೊಂಡಾರೆ. ಯಾವ ಹೇಳಲ್ಲ ಕೇಳಲ್ಲ, ಇರಲಿ. ಆ 2 ಟ್ರಕ್ಗಳು ಅವೆಲ್ಲಿ ಕಬ್ಬ ತುಂಬವು, ಅಲ್ಲೇ ಊರು ಸುತ್ತಮುತ್ತ ಹಾಕಿ ಅಲ್ಲಿ ಇದಕ್ಕೆ ಹೋಗೋದು, ದೂರಿಂದ ಸಕ್ಕರೆ ಕಾರ್ಖಾನೆಗೆ ಹೋಗೋದು. EMI ಅಲ್ಲಿ ಕಟ್ಟೋದು. ಟ್ರಕ್ ಮಾತ್ರ ಹೊಸದು ಪರಿ 2. ಕತೆ ಹೇಳಕ್ಕೆ ಹೋದ್ರೆ ಭಾಳ ದೊಡ್ಡ ಕತೆ ಇದೆ. ಅಕ್ಕಿ ಕತೆ ಹೋದ್ರೆ ನೀವು ಅಕ್ಕಿದ ಮಾರಾಟದಿಂದ ಅಕ್ಕಿ ಏನು ಸಾಗಿಸ್ತಿದ್ರಲ್ಲ, ಅದು ಕತೆ ಹೇಳಿದ್ರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ, ನಂಬೋದೂ ಇಲ್ಲ. ಎಲ್ಲ ನೋಡಿದೆವು ನಾವು, ಎಲ್ಲ ನೋಡಿದೆವು. ಕರ್ನಾಟಕದಲ್ಲಿ ಅವಾಗ ಅಕ್ಕಿಗೆ ಭಾಳ ಕಿಮ್ಮತ್ತಿತ್ತು. ಮಹಾರಾಷ್ಟ್ರದಲ್ಲಿ ಅಕ್ಕಿ ಅಂದಕ್ಕೆ ಏನು ಚಿಲ್ಲರೆ ಇತ್ತು. ಅವಾಗ ಇಲ್ಲಿ ತಂದು ಮಾರೋದು ಹೆಂಗೆ? ಕಾಗವಾಡ ಚೆಕ್ ಪೋಸ್ಟ್, ಅಲ್ಲಿಂದ ಚಕಡಿ ಗಾಡಿಯಾಗ ತೊಗೊಂಬಂದು ಇಲ್ಲಿ ಕರ್ನಾಟಕದಲ್ಲಿ ಮಾರೋರು. ಪೊಲೀಸರು ಹಿಡಿತಿದ್ರು. ಒಮ್ಮೆ ಹಿಡಿದ್ರು, ಪ್ರಭಾಕರ್ ಕೋರೆ ತಂದೆಯವ್ರನ್ನ ಹೇಳಿದ್ರು. ಅಲ್ಲಿ ಕಾಗವಾಡ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಆಯ್ತು. ಅವಾಗ ಏನಾಯ್ತಂದ್ರೆ ಇಲ್ಲಿ ಕನ್ನಡಮ್ಮ ಸಂಪಾದಕಿ ಉಮಾದೇವಿ ಟೋಪಣ್ಣವ್ರು, ಅವ್ರ ತಂದೆ ಅಲ್ಲಿ ಬಿಡಿಸ್ಕೊಂಬಂದ್ರು. ಇರ್ಲಿ ಬಿಡ್ರಿ ನಮ್ಮ ಮನುಷ್ಯ ಅಂತ. ಇದನ್ನು ಯಾಕೆ ಹೇಳತ್ತೇವೆ ಅಂತಂದರೆ, ಒಬ್ಬ ಸಾವುಕಾರ ಆಗ್ಬೇಕಾದ್ರೆ 108 ಲಪಡ ಮಾಡಬೇಕು. ಮಾಡಲಿ ಬೇಡ ಅನ್ನಂಗಿಲ್ಲ. ಈ ಬೆಕ್ಕಾದ ಮನುಷ್ಯರೇ, ನಂದು ಯಾಕೆ 812 13 ರೂಪಾಯಿ ಕೊಡಲೇಬೇಕು ಇಂದಿಗೂ ಕೂಡ. ನಮ್ಮ ತಂದೆ ಇಲ್ಲಿಗ ಕೇಳಿ ಹೋದರು. ಮತ್ತು ಅಲ್ಲಿ ಬಟ್ಟೆ ತಗೋಕೆ ಹೋದ್ರೆ ಬಟ್ಟೆನ ಸಹಿತ ಸರಿಯಾಗಿ ಕೊಡೋದು ಒಂದೇ. ಮುಂದಿನ ಶುಕ್ರವಾರ ಸಂತೆ
ಕತೆ ಭಾಳ ದೊಡ್ಡದಿದೆ. ಟ್ರಕ್ದಲ್ಲಿ ಬಂಗಾರ ಬಿಸ್ಕಿಟ್ ಸಾಗಿಸಿದ್ದು, ಅದನ್ನು ತಿಪ್ಪ್ಯಾಗ ಹೋಗೋದದ್ದು, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ರೇಡ್ ಮಾಡಿದ್ದು, ಸಿಗಲಿಲ್ಲ ವಾಪಸ್ ಹೋದದ್ದು, ನಂತರ ಬಿಸ್ಕಿಟ್ ಮಾರಿದ್ದು, ಕತೆಗಳು ಭಾಳ ದೊಡ್ಡದು. ಎಲ್ಲ ಗೊತ್ತಿತ್ತು ನನಗೆ. ಯಾಕಂದ್ರೆ ನಾ ಇನ್ನೂ ಇದ್ದೇನೆ, ಸತ್ಯ ಹೇಳಕ್ಕನೇ ಇದ್ದೇನೆ. ಅದಕ್ಕೆ ಹುಟ್ಟುಹಬ್ಬ ಶುಭಾಶಯ ನಾವು ಯಾಕೆ ಕೋರಂಗಿಲ್ಲ ಅಂತಂದ್ರೆ ಇದೇ ಕಾರಣ, ಬಾಕಿ ಏನು ಕಾರಣ ಇಲ್ಲ. ನಮ್ಮದು ಕೂಡಲೇ ಪ್ರಭಾಕರ ಕೋರಿಕೆ ಜಯ ಅಂತೇವೆ ನಾವು, ಇವತ್ತನ ಜಯ ಅಂತೇವೆ. ಮತ್ತು ಹೋಳಿಗೆ ಊಟ, ಹುಗ್ಗಿ ಊಟ ಏನೋ ಕೊಡ್ತಾರಲ್ಲ, ಅದನ್ನು ಊಟ ಮಾಡಿ ಬರ್ತೇವೆ ನಾವು. ಸತ್ಯ ಭಾಳ ಕಠೋರ ಇರ್ತೈತೆ. ಅದು ಮಾತಾಡೋರೊಬ್ರು ಬೇಕಾಗಿರ್ತಾರೆ, ಇತಿಹಾಸ ಒಬ್ಬರು ಬೇಕಾಗಿರ್ತಾರೆ. ಆ ಇತಿಹಾಸಕಾರ ನಾನು. ಈಗ ನಮ್ಮದು 1151ನೇ ವಿಶ್ವದಿಂದ ಭಾಷಾನ್ ಕಾಲದಿಂದ ಯಾರ್ಯಾರು ಇತಿಹಾಸ, ನಮ್ಮ ಇತಿಹಾಸ ಹೆಂಗಿತ್ತಂದ್ರೆ ಎಲ್ಲನೂ ಹೇಳಿದೆವು ನಾವು. 6 ತಲೆಮಾರದ ಇತಿಹಾಸ ನನ್ನ ಕಡೆ ಇತ್ತು, ಅದನ್ನು ಒಬ್ಬನ ತರಿಸಿ ಇಲ್ಲಿ ಹೇಳಿದ್ದೇವೆ. ಹಂಗೆ ನಾವು ಪ್ರಭಾಕರ್ ಕೋರ ಇತಿಹಾಸ ಕೂತಿಲ್ಲ. ಇಲ್ಲಿ ನಮಗೇನು ಬರಬೇಕಾ ಅಂತ ಬಿಲ್ಲ ಬರಲಿ ಅಷ್ಟೇ. ಆಯಿಂದ ಗಂಟ ಅದು ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಹಾಕಿ ಹೋದ್ರೆ ಒಂದು 7-8 ಲಕ್ಷ ರೂಪಾಯಿ ಆಗ್ತೈತೆ. ಅದು 70-71 ಹೇಳ್ರಿ, ಅಲ್ಲಿಂದ ಇಲ್ಲಿ ತಕ್ಕ ಎಟ್ಟಾತ 56 ವರ್ಷ, 57 ವರ್ಷ ಕೊಡಲಿ ಅಷ್ಟೇ. ಬಡ್ಡಿ ಗಂಟೆ ಚಕ್ರ ಬಡ್ಡಿ ಅದು ಹಾಕಿ ಕೊಡಲಿ. ಯಾಕಂದ್ರೆ ನಿಮ್ಮ ಸೊಸೈಟಿ ತಗೊಂಗಿಲ್ಲ. ಒಂದು ತಿಂಗಳ 1 ದಿವಸ ಲೇಟ್ ಆಯ್ತಂದ್ರೆ ಅದಕ್ಕೆ ಡಬಲ್ ನಮ್ಗೆ ಕೊಡಲಿ. ಕೊಟ್ಟ ನಂತರ ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳಿ, ಬೇಡ ಅಂತಾರೆ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.